ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಪ್ರತಿ ಸೋಮವಾರ ಒಂದು ಹಳ್ಳಿಲಿ ಸೇವೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಹಳ್ಳಿಯಲ್ಲಿ ಯಾರನ್ನ ಹತ್ರದಲ್ಲಿರುವಂಥ ಹಸುಗಳನ್ನ ಗುರುತಿಸಿ 1 kg ಬೂಸ ಚಕ್ಕೆ ಅಂತ ನಾವು ಒಂದು ಗೋಮಾತಾ ಸರ್ಕಲಲ್ಲಿ ಸಂಕಲ್ಪ ಅಂದ್ಕೊಂಡಿದ್ರಿ, ಮಾಡ್ತಾಯಿದ್ರಿ. ನಮ್ಮ ಜೊತೆಗೆ ಕೈ ಜೋಡ್ಸೋಕ್ಕೆ ಭಕ್ತಾದಿಗಳು ಮತ್ತು ಸ್ನೇಹಿತರು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಒಂದು ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ರಿ ಅಂದರೆ, ಗೋಧುಳಿ ಕಾರ್ಯಕ್ರಮ ಅಂತ ಬರುವಂಥ ದಿನದಲ್ಲಿ ಹಸುಗಳನ್ನ ಒಂದು ಹಸುಗೆ ಪೂಜೆ ಮಾಡಿ, ಆ ಒಂದು ಹಸು ಪೂಜೆ ಮಾಡಿದ ಒಂದು ಸಂಗ್ರಹಣೆ ಆಗಿದ ಬೂಸ ಚಕ್ಕೆನ ಒಂದು ಗೋಶಾಲೆಗೆ ಎಲ್ಲಿ ನೀಡಿರುತ್ತೋ ಅಂತ ಗೋಶಾಲೆಗೆ ಕೊಡುವಂಥ ಸಂಕಲ್ಪ ಅಂದ್ಕೊಂಡಿದ್ದೀರಿ. ಇದು ಸ್ವಾಮಿ ರೇವಣ ಸಿದ್ದೇಶ್ವರನ ಆಶೀರ್ವಾದ ಗೋಮಾತಾ ಸರ್ಕಲ್ದಿಂದ ಮಾಡ್ತಾಯಿದ್ದೀರಿ. ಇಲ್ಲಿ ನಿಮ್ಮ ಹಸು ತುಂಬ ನಮಗಿಷ್ಟ ಆಯಿತು ಈ ಹಗಲ್ಗುರ್ಕಿಯಲ್ಲಿ. ಸೊ ಈ ಹಸು ಈ ಗುಣಗಳು ನಿಮಗೆ ಗೊತ್ತಿದೆ, ಇದೇನೋ ಚಿಕ್ಕ ಮರಿಯಿಂದ ಸಾಕಿದ್ದೀರಾ ಅಂತ ಹೇಳಿದ್ರೆ ಹೇಳಿ ಅಣ್ಣ. ಗೋಮಾತೆ ಅಂತೇಳಿ ಇದರಲ್ಲಿ 300 ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾ ಇದ್ರು. ನಾಟಿ ಹಸು ನಾವು ಯಾರೋ ಒಂದು ದಲ್ಲಾಳಿ ಕೇಳಿದ್ವಿ, ಎಲ್ಲರ ನಾಟಿ ಹಸು ಅವ್ರು ಇಂಥ ಕಡೆ ಇದೆ ಅಂತೇಳಿ ಜಂಟಿ ಮುನ್ನ ಅಂದರೆ ಈಗ ಹೊಸ
ಜಡತಿಮನಹಳ್ಳಿ ಅಂತಿದೆ. ಹಾಂ ಜಡತಿಮನಹಳ್ಳಿಯಲ್ಲಿ ಹೋದ್ರೆ ಎಷ್ಟಾದ್ರೆ ಆಗ್ಬೋದು ಅಂತಂದು ಒಂದು 6,060 ಆಗುತ್ತೆ ಅಂದರು. ಆಮೇಲೆ ಕೊಡ್ತೀವಿ ಸರಿ ನೋಡೋಣ ಅಂತೇಳಿ ಹೋಗಿ ನೋಡಕ್ಕೆ ಹೋದ್ರೆ ಅವು ಯಾವ ಅವು ತಂಗಿ ಬಂದಿದ್ದು ಸ್ವಾಮಿ ನಾವು 10,000 ರೂಪಾಯಿ ಕಡಿಮೆ ಕೊಡೋದಿಲ್ಲ ಅಂತ. ಚಿಕ್ಕ ಕರು ಅದು. ಚಿಕ್ಕ ಕರು ಚಿಕ್ಕ ಕರುವಿನಲ್ಲಿ ನಾವು ತಗೊಂಡಿದ್ದು ಅದೇ 10,000 ಕೊಟ್ಟು ಮರಿಯಾಗಿ ಎಷ್ಟು ಒಂದು ತಿಂಗಳು ಈಗ 3 ವರ್ಷ ಆಯ್ತು ಅದು. ಅಲ್ಲ ನೀವು ತಗೊಂಬರೋವಾಗ ಒಂದು 3-4 ತಿಂಗಳು ಮರಿ 6 ತಿಂಗಳು ಮರಿ. 6 ತಿಂಗಳು ಮರಿ 6 ತಿಂಗಳು ಮರಿ ಅದನ್ನು ತಗೊಂಡ್ಬಂದು ನಮ್ಮ ಮನೇಲಿ ಮಗು ಥರ ಸಾಕೊಂಡು ತಾವು ಹೇಳಿದ್ರಿ ಮನೆಯಲ್ಲೆಲ್ಲ ಸೋಫಾ ಮೇಲೆಲ್ಲ ಓಡಾಡ್ಕೊಂಡು ಮತ್ತೆ ಬಾಳೆಹಣ್ಣು ಕೊಟ್ಟರೆ ತಿನ್ನೋದಿಲ್ಲ. ಮನೆಯಲ್ಲಿ ಏನೇ ಇರಲಿ ಏನು ತೊಂದರೆ ಮಾಡಲ್ಲ, ಅದು ಕೊಡ್ತದೆ. ಅದೇ ಅದೇ ಇವಾಗೂ ಬಂದು ಮನೆಯೆಲ್ಲ ಸುತ್ತಾಕೊಂಡು ಮತ್ತೆ ಗಂಟೆಲ್ಲ ಸ್ವಲ್ಪ ಸಂಗಿನ ಇಟ್ಬಿಟ್ಟು ಮನೆಯಲ್ಲಿ ಮುಂಚೆ ಕಡೆ ಬರುತ್ತೆ. ಈಗೂ ಅದೇ ರೀತಿ ಮಾಡ್ತಾ ಇದ್ವಿ. ಮಗುವಿಂದ ಯಾವ ದಿವಸ ಸಾಕ್ತೀವೋ ನಾವು ಮಕ್ಕಳನ್ನ ಸಾಕ್ತೀವೋ ಆ ಥರ ಅದನ್ನು ಸಾಕ್ತಾ ಇದ್ವಿ. ಅದೇ ಇಲ್ಲ ಅದ್ರ ಒಂದು ಸ್ವಭಾವ ತುಂಬಾ ಇಷ್ಟ ಆಯ್ತು. ಯಾಕೆ ಅಂದ್ರೆ ಅದು ಯಾರಿಗೂ ಗುಮ್ದಿದ್ದಂಗೆ ಹತ್ರದಲ್ಲಿ ಮಕ್ಕಳು ಬಂದ್ರು ಬರಲಿ ಅದೇ ಆಗೋದಿಲ್ಲ. ಅದೇ ಅದೇ ಒಳ್ಳೆ ಮಗು ಥರ ನಮ್ಮ ಮಕ್ಕಳು ಯಾವ ಥರನೋ ನಮ್ಮ ಹಸುನು ಅದೇ ಥರ. ಅದೇ ತರ ಅದು ಆ ಥರ ಹೇಳಿ ನಾವು ಯಾರೋ ಹಿರಿಯರು ಹೇಳಿದ್ದಕ್ಕೆ ನಮ್ಮ ತಾಯಿಯವರು ಹೇಳ್ತಾ ಇದ್ರು, ಅದೇ ಅದೇ 300 ಮುಕ್ಕೋಟಿ ದೇವತೆಗಳು ಇರ್ತಾರಪ್ಪ, ಅದರಲ್ಲೇ ಒಂದು ನಾಟಿ ಹಸು ತಂದು ಸಾಕಪ್ಪ ನಿಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮ ತಾಯಿಯವರು ಹೇಳಿದ್ರು. ಅದೇ 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 ರೀತಿ ತಗೊಂಬಂದು ಚಿಕ್ಕ ಮಗುವಿಂದ ನಾವು ಸಾಕಿದ್ವಿ. ಅದೇ ಇವತ್ತು ಮಗು ಥರ ಯಾರನ್ನೂ ಹಾಯೋದಿಲ್ಲ, ಒದೆಯೋದೇ ಇಲ್ಲ, ಅದೇ ಏನು ಮಾಡೋದಿಲ್ಲ. ಮೇವಾಗ ತಿಂತೈತೆ. ನಾವು ಏನೋ ಸ್ವಲ್ಪ ಲೇಟ್ ಆದ್ರೆ ಕರಿತೈತೆ, ಅಮ್ಮ ಅಂತೈತೆ. ಅದೇ ಅದೇ ನಾವು ಹೊಡ್ ಬಂದು ಮೇವು ಹಾಕ್ತೀವಿ. ಅದೇ ಅದೇ ಮತ್ತೆ ನಿಮ್ಮನ್ನ ತುಂಬಾ ಫ್ಯಾಮಿಲಿ ಮೆಂಬರ್ ಹಂಗ ಹಚ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಮಕ್ಕಳು ಯಾರೇ ಹೋಗ್ಲಿ ಹಾಯೋದಿಲ್ಲ. ಇದು ಒಂದು ವಿಶೇಷ ಏನಂದ್ರೆ ನಾವು ನೀವು ತನ ಅಳಿಲು ಸೇವೆ ಲಿಂಗಧಾರಣೆ ಕಾರ್ಯಕ್ರಮ ಅಂತ ಮಾಡಿದ್ರಿ. ಅದಕ್ಕೆ ಇದು ಅತಿಥಿಯಾಗಿ ಬರ್ಬೇಕಾಗಿದ್ದು ಅದೃಷ್ಟ ಇವಾಗ ನಮಗೆ ಒಂದು ಈ ಗೋಮಾತೆ ಈಗ ಕುಲಾಯಿಸಿದೆ. ಅದೇ ಅದೇ ಅದಕ್ಕೋಸ್ಕರ ನಮಗೆ ಸಂತೋಷ ಆಗುತ್ತೆ. ಓಕೆ, ಸಂತೋಷ ಆಯ್ತು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅದೇ ಅದೇ ಬಿಟ್ಟು ಇವತ್ತಿನ ದಿವಸದಲ್ಲೇ ಫೀಡು ಬೂಸ ತಂದು ಇಟ್ಟು ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದ.